ಹಲೋ ಎಲ್ರಿಗೂ ನಮಸ್ಕಾರ. ನಿನ್ನೆ ಎಲ್ಲರೂ ಮುಂಬೈ ವರ್ಸಸ್ ಕಲ್ಕತ್ತಾ ಮ್ಯಾಚ್ ನೋಡಿದ್ರೆ ಅನ್ಕೊತೀನಿ. ಮುಂಬೈ ಅವರು ಭರ್ಜರಿಯಾಗಿ ಆ 220 ರನ್ನ ಟೋಟಲ್ನ ಚೇಸ್ ಮಾಡ್ತಾರೆ. ಇದು ಅವರ ಹೈಯೆಸ್ಟ್ ಚೇಸ್ ಆಗುತ್ತೆ IPLನಲ್ಲಿ. ಮತ್ತೇನಪ್ಪ ಅಂತಂದರೆ 2012ರಿಂದ ಇಲ್ಲಿವರೆಗೂ ಒಂದೇ ಒಂದು ಓಪನಿಂಗ್ ಮ್ಯಾಚ್ ಗೆದ್ದಿರಲ್ಲ ಮುಂಬೈ ಇಂಡಿಯನ್ಸ್. 14 ವರ್ಷದ ನಂತರ ಆ ಶಾಪನ ಮುರಿತಾರೆ. ಒಂದು ಒಳ್ಳೆ ಚೇಸ್ ಮುಖಾಂತರ ಆ ಶಾಪನ ಮುಗಿಸ್ತಾರೆ ಅಂತಲೇ ಹೇಳ್ಬೋದು. ರಿಕಲ್ಟನ್ ಮುಂಬೈ ಪರವಾಗಿ ಓಪನಿಂಗ್ ಬಂದ ಬ್ಯಾಟ್ಸ್ಮನ್ನು 81 ರನ್ ಹೊಡಿದಾನೆ. 43 ಬಾಲಿಗೆ 8 ಸಿಕ್ಸ್ ಹೊಡಿತಾನೆ. ಮತ್ತು ಅದರಲ್ಲಿ ರೋಹಿತ್ ಶರ್ಮಾ ಹಿಟ್ ಮ್ಯಾನ್ ಮೋಡ್ ಆ್ಯಕ್ಟಿವೇಟ್ ಆಗುತ್ತೆ. ಅದೊಂದು ಸಿಂಪಲಾಗಿ ಎಫರ್ಟ್ಲೆಸ್ ಆಗಿ ಆರಾಮಾಗಿ ಆ್ಯಸ್ ಯೂಶ್ವಲ್ ರೋಹಿತ್ ಶರ್ಮಾ ಹೆಂಗೆ ಆಡ್ತಾನಲ್ಲ ಆ ಥರ 78 ಬಾಲಿಗೆ 38 ರನ್ ಹೊಡಿತಾರೆ. ಆ್ಯಂಡ್ 50th IPL ಅಂದ್ರೆ 50th IPL 50 ಹೊಡಿತಾರೆ. 50+ ಸ್ಕೋರ್ 50 ಆಗ್ತವೆ. ಮತ್ತು ಆಲ್ ಟೈಮ್ ಲೀಡಿಂಗ್ ರನ್ ಸ್ಕೋರರ್ ಅಗೇನೆಸ್ಟ್ ಕಲ್ಕತ್ತಾ, ಅಂದರೆ ಕಲ್ಕತ್ತಾ ವಿರುದ್ಧ ಅತಿ ಹೆಚ್ಚು ರನ್ ಹೊಡೆದ ಆ ಮೊದಲ ಆಟಗಾರ ಆಗ್ತಾರೆ. ಅಜಿಂಕ್ಯ ರಹಾನೆ ಅವರು ಕಲ್ಕತ್ತಾ ಕ್ಯಾಪ್ಟನ್ ಆಗಿದ್ದಾರೆ. ಅವರು ಕೂಡ ಚೆನ್ನಾಗಿ ಆಡ್ತಾರೆ. 67 ಬಾಲಿಗೆ 40. ಆ್ಯಂಡ್ ರಘುವಂಶಿ ಅವರು ಕೂಡ 51 ರನ್ ಹೊಡೆದು ಔಟ್ ಆಗ್ತಾರೆ. ಈ ಮ್ಯಾಚಲ್ಲಿ ಮೇನ್ ಯಾರಪ್ಪ ಅಂತಂದರೆ MI ಕಡೆ ಬೌಲರ್ ಶಾರ್ದೂಲ್ ಠಾಕೂರ್ ಅಂತಲೇ ಹೇಳ್ಬೋದು. ಯಾಕಂದರೆ 3 ಮೇನ್ ವಿಕೆಟ್ನ ತೆಗಿತಾರೆ 39 ರನ್ನ ಕೊಟ್ಟು. ಅಂಥ ಫ್ಲಾಟ್ ಪಿಚ್ಚಲ್ಲಿ ಕೂಡ ಅವರು ಅಷ್ಟು ಎಫೆಕ್ಟಿವ್ ಆಗಿ ಬೌಲಿಂಗ್ ಮಾಡ್ತಾರೆ. ಬೂಮ್ರಾ ಮತ್ತು ಬೋಲ್ಟ್ ಕೂಡ ಅವ್ರ ಮುಂದೆ ಮಂಕಾಗಿ ಹೋಗ್ತಾರೆ. ಅಂದ್ರೆ ಆ ಥರ ಬ್ಯಾಟಿಂಗ್ ಮಾಡ್ತಾರೆ. ಇನ್ನೊಂದು ಏನಪ್ಪ ಅಂದ್ರೆ ಟಾಸ್ ನಡಿಬೇಕಾದ್ರೆ ಟಾಸ್ ಯಾರು ವಿನ್ ಆದರೂ ಟಾಸ್ ಏನು ಬಿತ್ತು ಅಂತ ತೋರಿಸೋದೇ ಇಲ್ಲ. ಡೈರೆಕ್ಟ್ MI ಒಂದು ಟಾಸ್ ಅಂತ ತೋರಿಸ್ಬಿಡ್ತಾರೆ. ಅದೇ ಸ್ವಲ್ಪ ಇನ್ನೂ ಈ ಟಾಸ್ ಏನು ಮೋಸ ಮಾಡಿದ್ರೆ ಏನು ಮಾಡಿದ್ರು ಗೊತ್ತಿಲ್ಲ. ಆದರೆ ಅದನ್ನು ತೋರಿಸಲೇ ಇಲ್ಲ, ತೋರಿಸ್ಬೇಕಾಗಿತ್ತು ಆ್ಯಕ್ಚುಲಿ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.